ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವೇನಪ್ಪ ಅಂದರೆ ಸೈನ್ಸ್ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರನೇ ಇಲ್ಲಿವರೆಗೂ ಆಗಿರತಕ್ಕಂಥ ಎಲ್ಲ ಕರ್ನಾಟಕದ ಎಕ್ಸಾಮ್ಗಳಿಂದ ತೆಗೆದುಕೊಂಡಿರ್ತಕ್ಕಂಥ ಸೈನ್ಸ್ ಪ್ರಶ್ನೆಗಳು ಇವು. ಸೊ ಆಲ್ರೆಡಿ ನಾವು 15 ವಿಡಿಯೋಗಳನ್ನ ಡಿಸ್ಕಷನ್ ಮಾಡಿದ್ದೀವಿ. ಇದು 16ನೇ ವಿಡಿಯೋ, 16th ವಿಡಿಯೋ ಆಗುತ್ತೆ. ಸೊ ಅದಕ್ಕೋಸ್ಕರ ಹೊಸದಾಗಿದ್ದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಸೊ ಇದರಲ್ಲಿ ಫಸ್ಟ್ ಏನಪ್ಪ ಅಂದರೆ ಪವರ್ ಅಂತ ಕರಿತೀವಿ. ಪವರ್ ಅಥವಾ ಶಕ್ತಿಯ ಮೇಲಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಇಲ್ಲಿವರೆಗೂ ಆಗಿರ್ತಕ್ಕಂಥ ಕೇಳಿರ್ತಕ್ಕಂಥ ಶಕ್ತಿಯ ಮೇಲಿನ ಪ್ರಶ್ನೆಗಳು, ಪವರ್ ಮೇಲಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಬನ್ನಿ. ಸೊ ಮೊದಲನೇದಾಗಿ ಕಿಲೋವ್ಯಾಟ್ ಅವರ್ ಅಂತ ಕರಿತೀವಿ. ಕಿಲೋ ವ್ಯಾಟ್ ಪರ್ ಅವರ್ ಅಲ್ಲ, ವ್ಯಾಟ್ ಅವರ್. ಕಿಲೋವ್ಯಾಟ್ ಅವರ್ ಇದು ಯಾವುದರ ಯೂನಿಟ್ ಆಗಿದೆ ಅಂತ ಕೇಳಿದ್ದಾರೆ. ಸೊ ಇದು ನೋಡ್ರಿ, ಇನ್ಸ್ಟ್ರಕ್ಟರ್ 2019ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ಇದು ಯಾವುದರ ಯೂನಿಟ್ ಅಂತ ಅಂದರೆ ಇಲ್ಲಿ ಸರಿಯಾಗ್ತಕ್ಕಂಥದ್ದು ಆಪ್ಷನ್ ಬಿ, ಎನರ್ಜಿ. ಎನರ್ಜಿಗೆ ಕಿಲೋವ್ಯಾಟ್ ಅವರ್ನಲ್ಲಿ ಅಳೆಯಲಾಗುತ್ತದೆ ಸ್ನೇಹಿತರೆ. ಕಿಲೋವ್ಯಾಟ್ ಅವರ್ನಲ್ಲಿ ಎನರ್ಜಿಯನ್ನು ಅಳೆಯಲಾಗುತ್ತದೆ. ಸೊ ಇದು ಇನ್ಸ್ಟ್ರಕ್ಟರ್ 2019ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ನೆನ್ಪಿಟ್ಕೊಳ್ರಿ, ಕಿಲೋವ್ಯಾಟ್ ಅವರ್ ಅಂತ ಅಂದರೆ ಅದು ಎನರ್ಜಿಯನ್ನು ಅಳಿತಕ್ಕಂಥ ಮಾಪನ ಆಗಿದೆ. ನೆಕ್ಸ್ಟ್, ಇನ್ನು ಶಕ್ತಿ ಸಂರಕ್ಷಣೆ ಅಂದರೆ ಏನು ಅಂತ ಕೇಳಿದ್ದಾರೆ. ಅಂದರೆ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಇಂಗ್ಲೀಷ್ ಒಳಗಡೆ ಕರಿತೀವಿ. ಸೊ ಅಂದರೆ ಏನಪ್ಪ ಅಂತಂದರೆ ಭೂಮಿ ಮೇಲೆ ಒಂದು ತಿಳ್ಕೊಡ್ರಿ, ಯಾವುದೇ ಒಂದು ಶಕ್ತಿ ಆಗಿರಲಿ, ಏನೇ ಆಗಿರಲಿ, ಸೊ ಅದೇನಪ್ಪ ಅಂದರೆ ಡಿಸ್ಟ್ರಾಯ್ ಮಾಡೋಕ್ಕಾಗಂಗಿಲ್ಲ. ಯಾವುದೇ ಒಂದು ಶಕ್ತಿನ ನಾವು ಸೃಷ್ಟಿ ಮಾಡೋಕ್ಕೂ ಆಗಂಗಿಲ್ಲ ಮತ್ತು ಡಿಸ್ಟ್ರಾಯ್ ಮಾಡೋಕ್ಕೂ ಆಗಂಗಿಲ್ಲ. ಬಟ್ ಏನಪ್ಪ ಅಂದರೆ ಈ ಒಂದು ಶಕ್ತಿಯಿಂದ ಇನ್ನೊಂದು ಶಕ್ತಿಗೆ ಬದಲು ಮಾಡ್ಬೋದು ಸ್ನೇಹಿತರೆ. ಹೆಂಗಂತಂದರೆ ಇವಾಗ ವಿಂಡ್ ಮಿಲ್ಗಳನ್ನು ಹಾಕಿರ್ತಾರೆ. ಸೊ ಅಂದರೆ ಗಾಳಿಯಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ, ಗಾಳಿ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ. ಅದೇ ರೀತಿಯಾಗಿ ಪೆಟ್ರೋಲಿಂದ ಯಾಂತ್ರಿಕ ಶಕ್ತಿ ಅಂದರೆ ಮಷಿನ್ಗಳನ್ನು ಓಡಿಸ್ತಾರೆ. ಒಂದು ಶಕ್ತಿ ಬದಲಾಗತ್ತೆ ಹೊರತು ಯಾವುದೇ ಶಕ್ತಿ ನಾಶ ಆಗಲ್ಲ ಸ್ನೇಹಿತರೆ. ಭೂಮಿ ಮೇಲೆ ಇರ್ತಕ್ಕಂಥ ಯಾವುದೇ ಶಕ್ತಿ ನಾಶ ಆಗಲ್ಲ, ಮತ್ತು ಅದು ಇದು ಹುಟ್ಟಂಗಿನೂ ಇಲ್ಲ. ಸೊ ಅದು ಒಂದು ಶಕ್ತಿಯಿಂದ ಇನ್ನೊಂದು ಶಕ್ತಿಗೆ ಬದಲಾವಣೆ ಆಗುತ್ತೆ. ಸೊ ಅದೇ ಇಲ್ಲಿ ಶಕ್ತಿ ಸಂರಕ್ಷಣೆ ಅಂತ ಕರಿತಾರೆ, ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಕರಿತೀವಿ. ಸೊ ಇಲ್ಲಿ ನೋಡೋದಾದ್ರೆ ಆಪ್ಷನ್ಗಳಲ್ಲಿ ಸರಿಯಾಗ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗುತ್ತೆ ನೋಡಿ. ಶಕ್ತಿಯನ್ನು ಸೃಷ್ಟಿಸಬಹುದು, ಹಾಗೆಯೇ ಅದನ್ನು ವಿನಾಶ ಮಾಡಬಹುದು ಎಂದರ್ಥ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು, ಆಪ್ಷನ್ ಡಿ ಅಲ್ಲ. ಸೊ ಆಪ್ಷನ್ ಬಿ, ಶಕ್ತಿಯನ್ನು ಸೃಷ್ಟಿಸಲಾಗದು ಆದರೆ ವಿನಾಶಗೊಳಿಸಬಹುದು ಎಂದರ್ಥ. ಇವು ಕೂಡ ತಪ್ಪು. ಶಕ್ತಿಯನ್ನು ಸೃಷ್ಟಿಸಬಹುದಾಗಲಿ ಅಥವಾ ವಿನಾಶಗೊಳಿಸುವುದಾಗಲಿ ಸಾಧ್ಯವಿಲ್ಲ ಎಂದರ್ಥ ಅನ್ನೋದು ಕನ್ಸರ್ವೇಷನ್ ಆಫ್ ಎನರ್ಜಿ ಒಂದು ರೂಲ್ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗುತ್ತೆ ನೋಡಿ. ಶಕ್ತಿಯನ್ನು ಸೃಷ್ಟಿಸುವುದಾಗಲಿ ಅಥವಾ ವಿನಾಶಗೊಳಿಸುವುದಾಗಲಿ ಯಾವುದೇ ಒಬ್ಬ ವ್ಯಕ್ತಿಯಿಂದ ಸಾಧ್ಯ ಆಗಂಗಿಲ್ಲ. ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನಾವು ಹೇಳಿದ್ದೀವಿ, ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್, ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್ ಅಂತ ಕರಿತೀವಿ. ನೆಕ್ಸ್ಟ್, ಇನ್ನು ACF 2006ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಗಡಿಯಾರದ ಕೀ ತಿರುಗಿಸುವಿಕೆ ಎಂದರೆ ವಾಸ್ತವವಾಗಿ ಏನಾಗುತ್ತದೆ ಅಂತ ಕೇಳಿದ್ದಾರೆ. ನೀವು ಓಲ್ಡ್ ಗಡಿಯಾರಗಳನ್ನು ನೋಡಿರ್ಬೋದು, ಅದರ ಒಳಗಡೆ ಕೀ ಕೊಡೋದಿರುತ್ತೆ. ಅಥವಾ ನೀವು ಓಲ್ಡ್ ಟ್ರ್ಯಾಕ್ಟರ್ಗಳು ಬರ್ತಾ ಇದ್ವು ಆಟಿಕೆ ಸಾಮಾನದಲ್ಲಿ, ಸೊ ಅಲ್ಲಿ ಕೀ ಕೊಟ್ಟರೆ ಅದು ತನ್ನಷ್ಟು ತಾನೇ ಮುಂದಕ್ಕೆ ಹೋಗ್ತಾ ಇತ್ತು. ಸೊ ಅದಕ್ಕೆ ಏನಾಗುತ್ತೆ, ಇಲ್ಲಿ ಯಾವ ಪ್ರೊಸೆಸ್ ಅರ್ಥ ಆಗುತ್ತೆ, ಅಪ್ಲೈ ಆಗುತ್ತೆ ಇಲ್ಲಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ಏನಾಗುತ್ತೆ ಅಂದರೆ ವಿಭವ ಶಕ್ತಿಯನ್ನು ಶೇಖರಿಸುವ ಪ್ರಕ್ರಿಯೆ. ಅಂದರೆ ನೀವು ಕೀ ಕೊಟ್ಟಾಗ ಅಲ್ಲಿ ಶಕ್ತಿ ಶೇಖರಣೆಗೊಂಡಿರುತ್ತೆ. ಸೊ ನೀವು ಕೀ ಬಿಟ್ಟಾಗ ಆ ಶಕ್ತಿಯಿಂದನೇ ಅದು ಮುಂದಕ್ಕೆ ಹೋಗುತ್ತೆ ಸ್ನೇಹಿತರೆ. ಸ್ಪ್ರಿಂಗ್ ಅಳವಡಿಸಿರ್ತಾರೆ. ಸೊ ಆ ಸ್ಪ್ರಿಂಗ್ನಲ್ಲಿ ಶಕ್ತಿ ಶೇಖರಣೆ ಆಗಿರುತ್ತೆ, ಅದು ರಿಲೀಸ್ ಆದಾಗ ಅದು ಮುಂದಕ್ಕೆ ಹೋಗುತ್ತೆ. ಸೊ ಗಡಿಯಾರದಲ್ಲಿ ಕೂಡ ಇದೇ ವರ್ಕ್ ಆಗೋದು. ಸೊ ಇದು ACF 2006ರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ, ಶಕ್ತಿ ಶೇಖರಣೆ ಆಗಿರುತ್ತೆ ಅನ್ನೋದು ಆನ್ಸರ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್, ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಶೂನ್ಯ ಕೆಲಸವಾಗಿದೆ ಎಂದು ಹೇಳಬಹುದು ಅಂತ ಕೇಳ್ತಾರೆ. ಅಂದರೆ ಅಲ್ಲಿ ಯಾವುದೇ ಒಂದು ಕೆಲಸ ಆಗಿಲ್ಲ, ಶೂನ್ಯ ಆಗಿದೆ ಕೆಲಸ ಅನ್ನೋದು ಯಾವ ಸಂದರ್ಭದಲ್ಲಿ ಹೇಳಬಹುದು ಅಂತ ಕೇಳ್ತಾರೆ. ಸೊ ಇಲ್ಲಿ ನೋಡೋದಾದರೆ ಆಪ್ಷನ್ ಡಿ ಸರಿಯಾಗುತ್ತೆ. ಒಂದು ವಸ್ತು ವೃತ್ತಾಕಾರದಲ್ಲಿ ಚಲಿಸುತ್ತಿರುವಾಗ ಆದ ಕೆಲಸಕ್ಕೆ ಶೂನ್ಯ ಕೆಲಸ ಅಂತ ಹೇಳ್ಬೋದು. ನೋಡ್ರಿ, ಇಲ್ಲಿ ಸ್ಟಾರ್ಟ್ ಆಗಿರುತ್ತೆ, ಸೊ ವಾಪಸ್ ಹಿಂಗೆ ಬಂದು ಇದೇ ಪಾಯಿಂಟಿಗೆ ಬಂದು ನಿಂತಾಗ ಸೊ ಇಲ್ಲಿ ಯಾವುದೇ ರೀತಿಯಾದ ಡಿಸ್ಪ್ಲೇಸ್ಮೆಂಟ್ ಇರೋಂಗಿಲ್ಲ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಏನು ವರ್ಕ್ ಆಗಿಲ್ಲ ಅಂತ ಶೂನ್ಯ ಶಕ್ತಿ ಆಗಿದೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಹಿಂಗೆಲ್ಲ ಹೋಗಿ ಬಂದು ಇಲ್ಲಿ ನಿಂತರೆ ಅದಕ್ಕೆ ಏನಪ್ಪ ಅಂದರೆ ಶೂನ್ಯ ಶಕ್ತಿ ಅಥವಾ ಯಾವುದೊಂದು ವರ್ಕ್ ಆಗಿಲ್ಲ ಅಂತ ಹೇಳ್ಬೋದು. ಸೊ ಇದು ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, 1 kgಯು ಶಕ್ತಿಗೆ ಎಷ್ಟು ಸಮಾನ ಅಂತ ಕೇಳಿದ್ದಾರೆ. ಸೊ 1 kgಯು ಎಷ್ಟು ಶಕ್ತಿಗೆ ಸಮಾನ ಅಂತ, ಶಕ್ತಿಯನ್ನು ನ್ಯೂಟನ್ನಲ್ಲಿ ಅಳೆಯಲಾಗುತ್ತದೆ. ಸೊ ಇದು ಲ್ಯಾಂಡ್ ಸರ್ವೇಯರ್ 2021ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. 1 kg ಶಕ್ತಿ ಅಂತ ಅಂದರೆ ಎಷ್ಟಕ್ಕೆ ಸಮಾನಪ್ಪ ಅಂತಂದರೆ ಸರಿಯಾಗ್ತಕ್ಕಂಥದ್ದು ಆಪ್ಷನ್ ಸಿ, 9.8 ನ್ಯೂಟನ್ಗೆ ಸಮನಾಗಿರುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿರತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಶಕ್ತಿಯನ್ನು ಒಂದು ರೂಪದಿಂದ ಮತ್ತೊಂದಕ್ಕೆ
ಪರಿವರ್ತಿಸಬಹುದು, ಆದರೆ ಎಲ್ಲ ಶಕ್ತಿ ಅಂತ್ಯಗೊಳ್ಳುವುದು ಡ್ಯಾಶ್ ಆಗಿ ಅಂತ ಕೇಳ್ತಾರೆ. ಅಂದರೆ ಯಾವುದೇ ಒಂದು ಶಕ್ತಿಯನ್ನು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಪರಿವರ್ತಿಸಬಹುದು, ಆದರೆ ಎಲ್ಲ ಶಕ್ತಿ ಅಂತ್ಯಗೊಳ್ಳುವುದು ಏನಾಗಿ ಅಂತ ಕೇಳ್ತಾರೆ. ಸೊ ಎಲ್ಲ ಶಕ್ತಿ ಅಂತ್ಯಗೊಳ್ಳುವುದು ಚಲನಶಕ್ತಿಯಾಗಿ ಅಂತ್ಯಗೊಳ್ಳುತ್ತೆ. ಚಲನಶಕ್ತಿಯಾಗಿ ಅಂತ್ಯಗೊಳ್ಳುತ್ತೆ ಅಂದರೆ ಚಲನಶಕ್ತಿ ಮೂಲಕ ಅಂತ್ಯಗೊಳ್ಳುತ್ತೆ. ಸೊ ಇದು ಲ್ಯಾಂಡ್ ಸರ್ವೇರ್ 2021ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗುತ್ತೆ ನೋಡಿ. ನೆಕ್ಸ್ಟ್, ಸೊ ಇಲ್ಲಿಗೆ ಈ ಒಂದು ಶಕ್ತಿ ಮೇಲಿನ ಪ್ರಶ್ನೆಗಳು ಮುಕ್ತಾಯಗೊಂಡಿದ್ದಾವೆ. ಸೊ ಇವಾಗ ಬಾಹ್ಯಾಕಾಶ ಅಂತ ಕರಿತೀವಿ. ಸೊ ಬಾಹ್ಯಾಕಾಶ ಅಥವಾ ಸ್ಪೇಸ್ ಮೇಲಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಸೊ ಇಲ್ಲಿ ನೋಡಿರಿ, PSI 1998ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಸಾಮಾನ್ಯವಾದ ನಕ್ಷತ್ರವೊಂದರ ಅಪೇಕ್ಷಿತ ಜೀವಮಾನದ ಅವಧಿ ಎಷ್ಟು ಅಂತ ಕೇಳ್ತಾರೆ. ಸೊ ನಕ್ಷತ್ರಗಳ ಸೂರ್ಯನು ಕೂಡ ಒಂದು ನಕ್ಷತ್ರ ಸ್ನೇಹಿತರೆ, ಅದಕ್ಕೂ ಕೂಡ ಒಂದು ಅಪೇಕ್ಷಿತ ಅವಧಿ ಇದೆ. ಸೊ ಅದರಲ್ಲಿ 4 ಫೇಸ್ನಲ್ಲಿ ನಕ್ಷತ್ರ ಚಿಕ್ಕದರಿಂದ ದೊಡ್ಡದಾಗಿ ವೃದ್ಧಾಪ್ಯಗೊಳ್ಳುತ್ತೆ. ಸೊ ಅದಕ್ಕೆ ಇಲ್ಲಿ ನೋಡೋದಾದ್ರೆ ಸಾಮಾನ್ಯವಾಗಿ ಎಷ್ಟು ವರ್ಷಗಳವರೆಗೆ ನಕ್ಷತ್ರ ಬದುಕ್ತವೆ ಅಂತಂದರೆ ಆಪ್ಷನ್ ಡಿ 15 ಶತಕೋಟಿ ವರ್ಷಗಳವರೆಗೆ ಬದುಕ್ತವೆ. 15 ಶತಕೋಟಿ ವರ್ಷಗಳವರೆಗೆ ಯಾವುದೋ ಒಂದು ನಕ್ಷತ್ರ ಬದುಕತ್ತೆ. ನೆಕ್ಸ್ಟ್, ಅದಕ್ಕೂ ಕೂಡ ಮಿತಿ ಇದೆ ಸ್ನೇಹಿತರೆ, ಆಯುಷ್ಯ ಇದೆ ನಕ್ಷತ್ರಕ್ಕೂ. ಇನ್ನು ಬಿಗ್ ಬ್ಯಾಂಗ್ ಸಿದ್ಧಾಂತ ವಿವರಿಸುವುದು ಏನನ್ನ ಅಂತ ಕೇಳಿದರೆ, ಸೊ ಬಿಗ್ ಬ್ಯಾಂಗ್ ಸಿದ್ಧಾಂತ ವಿವರಿಸುವುದು ಏನಪ್ಪ ಅಂತಂದರೆ ಇದು ಬ್ರಹ್ಮಾಂಡದ ಉಗಮದ ಬಗ್ಗೆ ಹೇಳಿಕೊಡುತ್ತೆ. ಬ್ರಹ್ಮಾಂಡದ ಉಗಮದ ಬಗ್ಗೆ ತಿಳಿಸಿಕೊಡ್ತಕ್ಕಂಥದ್ದು ಬಿಗ್ ಬ್ಯಾಂಗ್ ಥಿಯರಿ ಅಂತ ಕರಿತೀವಿ. ನೆಕ್ಸ್ಟ್, ಇಲ್ಲಿ ಸೇಮ್ ಕೇಳಿದರೆ, ಸೊ ಬಿಗ್ ಬ್ಯಾಂಗ್ ಸಿದ್ಧಾಂತವನ್ನು ಮೊದಲು ಸಲಹೆ ಮಾಡಿದವರು ಯಾರು ಅಂತ ಕೇಳಿದರೆ, ಸೊ ಬಿಗ್ ಬ್ಯಾಂಗ್ ಥಿಯರಿಯನ್ನು ಮೊದಲು ವಿನ್ಯಾಸ ಮಾಡಿರ್ತಕ್ಕಂಥದ್ದು ಯಾರಪ್ಪ ಅಂದರೆ ಬೆಲ್ಜಿಯನ್ ಅರ್ಚಕರು ಅದನ್ನು ವಿನ್ಯಾಸಗೊಳಿಸಿದ್ದಾರೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಬರೀ ಕಣ್ಣಿಗೆ ಕಾಣುವ ಸಮೀಪದ ನಕ್ಷತ್ರ ಸೂರ್ಯನನ್ನು ಬಿಟ್ಟು ಯಾವುದು ಅಂತ ಕೇಳ್ತಾರೆ. ಸೊ ಸೂರ್ಯ ಫಸ್ಟ್ ನಕ್ಷತ್ರ, ಬಟ್ ಅವನನ್ನು ಬಿಟ್ಟು ಇನ್ನೊಂದು ಯಾವುದಪ್ಪ ಅಂತಂದರೆ ಬರೀ ಕಣ್ಣಿಗೆ ಕಾಣ್ತಕ್ಕಂಥದ್ದು ಪ್ರಾಕ್ಸಿಮಾ ಸೆಂಟಾರಿ. ಸೊ ಪ್ರಾಕ್ಸಿಮಾ ಸೆಂಟಾರಿ ಬರೀ ಕಣ್ಣಿಗೆ ಕಾಣ್ತಕ್ಕಂಥ ಸೂರ್ಯನ ಬಿಟ್ಟು ಇನ್ನೊಂದು ನಕ್ಷತ್ರವಾಗಿದೆ. ನೆಕ್ಸ್ಟ್, ಸಮೀಪದಲ್ಲಿರ್ತಕ್ಕಂಥ ನಕ್ಷತ್ರ ಅಂತೂ ಕೂಡ ಹೇಳ್ಬೋದು ಸೂರ್ಯನನ್ನು ಬಿಟ್ಟು. ಈ ಮುಂದಿನವುಗಳಲ್ಲಿ ಗ್ಯಾಲಕ್ಸಿಯನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಯಾವುದು ಗ್ಯಾಲಕ್ಸಿ ಅಂದರೆ ಓರಿಯನ್ ಅಲ್ಲ, ಸಿರಿಯಸ್ ಅಲ್ಲ, ಸ್ಟಾರ್ ಇದು. ಸೊ ಟೈಟಾನ್ ಇದು ಉಪಗ್ರಹ ಆಗುತ್ತೆ. ಆಂಡ್ರೋಮೇಡ ಅನ್ನುವಂಥದ್ದು ಒಂದು ಗ್ಯಾಲಕ್ಸಿ ಆಗಿದೆ ಸ್ನೇಹಿತರೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. SD 2008ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ನೆಕ್ಸ್ಟ್, ನಕ್ಷತ್ರದ ಬದುಕಿನಲ್ಲಿ ತಿರುಳಿನಲ್ಲಿನ ಹೈಡ್ರೋಜನನ್ನು ಸಂಪೂರ್ಣವಾಗಿ ಹೀಲಿಯಂಗೆ ಪರಿವರ್ತಿಸಿದ ಬಳಿಕ ಉಳಿದ ಸಾಂದ್ರ ತಿರುಳು ನಿಧಾನವಾಗಿ ತಣ್ಣಗಾಗುತ್ತದೆ. ಈ ಹಂತವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳ್ತಾರೆ. ಸೊ ನಕ್ಷತ್ರದ ಬದುಕಿನಲ್ಲಿ ತಿರುಳಿನಲ್ಲಿನ ಹೈಡ್ರೋಜನನ್ನು ಸಂಪೂರ್ಣವಾಗಿ ಹೀಲಿಯಂಗೆ ಪರಿವರ್ತಿಸಿದ ಬಳಿಕ, ಅಂದರೆ ಹೈಡ್ರೋಜನ್ ನಕ್ಷತ್ರ ಒಳಗಡೆ ಏನಾಗುತ್ತೆ, ಸೂರ್ಯನಲ್ಲಿ ಹೈಡ್ರೋಜನ್ ಪ್ಲಸ್ ಹೈಡ್ರೋಜನ್ ಕೂಡಿ ಹೀಲಿಯಂ ಆಗುತ್ತೆ ಸ್ನೇಹಿತರೆ. ಸೊ ಇದೇ ಪ್ರೊಸೆಸ್ ಸಮ್ಮಿಲನ ನಡೀತಾ ಇರುತ್ತೆ. ಸೊ ಸಮ್ಮಿಲದ ಮೂಲಕ ಅಲ್ಲಿ ಹೀಟ್ ಉತ್ಪಾದನೆ ಆಗುತ್ತೆ. ಆ ಹೀಟಿನ ಮೂಲಕ ಬೆಳಕನ್ನು ಕೊಡುತ್ತೆ ಅದು. ಸೊ ಅದೇ ರೀತಿಯಾಗಿ ಅದು ಏನಪ್ಪ ಅಂದರೆ ಮುಗಿದ ನಂತರ ಏನಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಅದು ಮುಗಿದ ನಂತರ ಏನಾಗುತ್ತೆ ಅಂದರೆ ವೈಟ್ ಡಾರ್ಫ್ ಆಗುತ್ತೆ. ಡಾರ್ಫ್ ಅಲ್ಲ, ಇದು ವೈಟ್ ಡಾರ್ಫ್ ಆಗುತ್ತೆ. ವೈಟ್ ಡಾರ್ಫ್ ಅಂತ ಅಂದರೆ ಅದು ತನ್ನಲ್ಲಿರ್ತಕ್ಕಂಥ ಎಲ್ಲ ಶಕ್ತಿಯನ್ನು ಕಳೆದುಕೊಂಡಂತೆ ಆಗುತ್ತೆ. ಅದಕ್ಕೆ ವೈಟ್ ಡಾರ್ಫ್ ಅಂತ ಕರಿತೀವಿ. ಅದರ ಫೇಸಸ್ ಇವು. ಸೊ ಯಾವುದೋ ಒಂದು ನಕ್ಷತ್ರವಾಗಿರಲಿ ಡಾರ್ಫ್ ಫೇಸು, ವೈಟ್ ಡಾರ್ಫ್ ಫೇಸ್ ಅಂತ ಬರ್ತವೆ, ರೆಡ್ ಫೇಸ್ ಅಂತ. ಸೊ ಅದನ್ನು ನಕ್ಷತ್ರ ಹೇಳುವಾಗ ಡೀಪಾಗಿ ಹೇಳ್ತೀನಿ. ಬಟ್ ಇವಾಗ ಏನಪ್ಪ ಅಂದರೆ RF 2012ರಲ್ಲಿ ಕೇಳಿರ್ತಕ್ಕಂಥದ್ದು ನಕ್ಷತ್ರ ಬತ್ತಿ ಉರಿದ ಮೇಲೆ ಯಾವ ರೀತಿ ಆಗುತ್ತೆ ಅಂತಂದರೆ ವೈಟ್ ಡಾರ್ಫ್ ಅಂತ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್, ಸಿನ್ಲೈಟ್ ಎಂದರೇನು ಅಂತ ಕೇಳ್ತಾರೆ. ಸೊ ಸಿನ್ಲೈಟ್ ಅಂದರೆ ಏನು ಇಲ್ಲಿ ಆಪ್ಷನ್ಗಳಲ್ಲಿ ಅಂತ ಕೇಳ್ತಾರೆ. ಸೊ ಸಿನ್ಲೈಟ್ ಅಂದರೆ ಏನು, KS 2017ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಕೃತಕ ಸೂರ್ಯನಿಂದ ಸೌರ ಬೆಳಕನ್ನು ಉತ್ಪಾದಿಸುವ ಅನುಕರಣೆಯ ಒಂದು ಯೋಜನೆ ಇದು. ಸೊ ಕೃತಕ ಸೂರ್ಯನಿಂದ ಸೌರ ಬೆಳಕನ್ನು ಉತ್ಪಾದಿಸ್ತಕ್ಕಂಥ ಅನುಕರಣೆಯ ಒಂದು ಯೋಜನೆಯಾಗಿದೆ ಸಿನ್ಲೈಟ್ ಅಂತ ಅಂದರೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ವಿಶ್ವದ ಮುಂದುವರೆದ ಹಿಗ್ಗುವಿಕೆಗೆ ವಿಜ್ಞಾನಿಗಳು ಕೊಡುವ ಪುರಾವೆಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ವಿಶ್ವದ ಮುಂದುವರೆದ ಹಿಗ್ಗುವಿಕೆ ಅಂದರೆ ವಿಶ್ವ ನಾವು ಕೇಳಿರ್ಬೋದು ತೆರಿಲಲ್ಲಿ, ಅಂದರೆ ವಿಶ್ವ ಯಾವಾಗಲೂ ಎಕ್ಸ್ಪಾಂಡ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೊ ವಿಶ್ವ ಬೆಳೀತಾ ಇದೆ ಸ್ನೇಹಿತರೆ. ಸೊ ಅದಕ್ಕೆ ಹಿಗ್ಗುವಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪುರಾವೆಗಳು ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಮೊದಲನೇದು ಏನು ಹೇಳುತ್ತೆ, ಬಾಹ್ಯಾಕಾಶದಲ್ಲಿ ಪತ್ತೆಯಾಗಿರೋ ಸೂಕ್ಷ್ಮ ತರಂಗಗಳು, ಅಂದರೆ ಸೂಕ್ಷ್ಮ ತರಂಗಗಳು ಗುರುತಿಸ್ತವೆ. ಸೊ ವಿಶ್ವ ದಿನದಿಂದ ದಿನಕ್ಕೆ ಬೆಳೀತಾ ಇದೆ ಅಂತ ಗುರುತಿಸ್ತವೆ, ಇದು ಸರಿಯಾಗಿದೆ. ಇನ್ನು ಬಾಹ್ಯಾಕಾಶದಲ್ಲಿ ಕಂಡುಬರುವ ರೆಡ್ ಶಿಫ್ಟ್ ವಿದ್ಯಮಾನಕ್ಕೂ ವಿಶ್ವ ಬೆಳೆದಕ್ಕೂ ಸಂಬಂಧ ಇಲ್ಲ. ಸೊ ಸಂಬಂಧ ಇದೆ ಸ್ನೇಹಿತರೆ, ಸಂಬಂಧ ಇದೆ, ಇದು ಕೂಡ ಸರಿಯಾಗುತ್ತೆ.
ರೆಡ್ ಶಿಫ್ಟ್ ಅಂದರೆ ವಿದ್ಯಮಾನದಿಂದ ನಕ್ಷತ್ರ ಬೆಳೀತಾ ಅಂದರೆ ಬ್ರಹ್ಮಾಂಡ ಬೆಳೀತಾ ಇದೆ ಅಂತ ಗುರುತಿಸಿದ್ದಾರೆ. ನೆಕ್ಸ್ಟ್ ಬಾಹ್ಯಾಕಾಶದಲ್ಲಿ ಕ್ಷುದ್ರ ಗ್ರಹಗಳ ಚಲನೆ. ಚಲನೆಗೆ ಇದಕ್ಕೂ ಸಂಬಂಧ ಇಲ್ಲ, ಆಪ್ಷನ್ ಸಿ ತಪ್ಪಾಗುತ್ತೆ. ಇನ್ನು ಬಾಹ್ಯಾಕಾಶದಲ್ಲಿ ಸೂಪರ್ನೋವಾ ಸ್ಫೋಟಗಳು ಅಂತ ಕೊಟ್ಟಿದ್ದಾರೆ, ಇದಕ್ಕೂ ಸಂಬಂಧ ಇಲ್ಲ. ಸೊ 1 ಮತ್ತು 2 ಮಾತ್ರ ಇಲ್ಲಿ ಸರಿಯಾಗಿರ್ತವೆ. ವಿಶ್ವ ಬೆಳೆಯೋದಕ್ಕೆ 1 ಮತ್ತು 2 ಇಲ್ಲಿ ಸರಿಯಾದಂಥ ಪುರಾವೆಗಳಾಗಿವೆ. ನೆಕ್ಸ್ಟ್ ಸೆಕೆಂಡಿಗೆ 106 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಬಾಹ್ಯಾಕಾಶದಲ್ಲಿನ ವಿದ್ಯುತ್ ಆವೇಶಪೂರಿತ ಕಣಗಳು ಭೂಮಿಯ ಮೇಲ್ಮೈಯನ್ನು ಪ್ರವೇಶಿಸಿದರೆ ಜೀವಹಾನಿಗಳಿಗೆ ಕಾರಣವಾಗುತ್ತದೆ. ಈ ಕಣಗಳು ಭೂಮಿಯ ಮೇಲ್ಮೈಯನ್ನು ತಲುಪದಂತೆ ತಡೆಯುವ ಅಂಶ ಯಾವುದು ಅಂತ ಕೇಳಿದ್ದಾರೆ. ಸೊ ಭೂಮಿಯ ಮೇಲ್ಮೈಯನ್ನು ತಲುಪದಂತೆ ತಡೆತಕ್ಕಂಥ ಅಂಶಗಳು ಯಾವುವು ಅಂತ ಅಂದರೆ ಆಪ್ಷನ್ ಎ, ಭೂಮಿಯ ಕಾಂತಕ್ಷೇತ್ರವು ಆ ಕಣಗಳನ್ನು ಧ್ರುವಗಳತ್ತ ಹೊರಳಿಸುತ್ತದೆ, ಹಾಗಾಗಿ ಆ ಕಣಗಳು ನಮಗೆ ಅಫೆಕ್ಟ್ ಮಾಡೋಂಗಿಲ್ಲ. ಇದು IAS 2017ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ನೋಡ್ರಿ. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ಭೂಮಿಯ ಮೇಲೆ ಜೀವಿಯ ಉಗಮಕ್ಕೆ ಕೆಳಗಿನ ಮೂಲ ವಸ್ತುಗಳ ಯಾವ ಗುಂಪು ಮುಖ್ಯವಾಗಿ ಕಾರಣ ಅಂತ ಕೇಳಿದ್ದಾರೆ. ಸೊ ಭೂಮಿಯ ಮೇಲೆ ಯಾವುದೊಂದು ಜೀವಿ ಹುಟ್ಕೊಳ್ಬೇಕಂದ್ರೆ ಏನು ಕಾರಣ ಆಗಿತ್ತಂದರೆ ಇಂಗಾಲ, ಜಲಜನಕ ಮತ್ತು ಸಾರಜನಕ, ಈ ಮೂರುಗಳು ಮುಖ್ಯವಾದ ಕಾರಣಕರ್ತರಾಗಿದ್ದಾರೆ. IAS 2012ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಮೋಡ ಕವಿದ ರಾತ್ರಿಯಲ್ಲಿ ಇಬ್ಬನಿ ಹನಿಗಳು ಏಕೆ ರೂಪುಗೊಳ್ಳುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಮೋಡ ಕವಿದ ರಾತ್ರಿಯಲ್ಲಿ ಇಬ್ಬನಿ ಹನಿಗಳು ಯಾಕೆ ರೂಪುಗೊಳ್ಳುವುದಿಲ್ಲ ಅಂತಂದರೆ ಮೋಡಗಳು ಭೂಮಿಯ ವಿಕಿರಣಗಳನ್ನು ಪ್ರತಿಬಿಂಬಿಸುತ್ತವೆ, ಹಾಗಾಗಿ ಏನಪ್ಪ ಅಂದರೆ ಇದು ಕಾಣಂಗಿಲ್ಲ, ಇಬ್ಬನಿ ಕಾಣಂಗಿಲ್ಲ. ಸೊ ಅದಕ್ಕೋಸ್ಕರ ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ಸೊ ಇಲ್ಲಿಗೆ ಇವತ್ತಿನ ಅಂದರೆ ಈ ಒಂದು ಪಾರ್ಟ್ 16ನೇ ಭಾಗದ ಪ್ರಶ್ನೆಗಳು ಮುಕ್ತಾಯಗೊಂಡಿದ್ದಾವೆ. ಸೊ ನೆಕ್ಸ್ಟ್ ಏನು ಮಾಡೋಣ, ಸೋಲಾರ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಅದಕ್ಕೋಸ್ಕರ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರೂ ಧನ್ಯವಾದಗಳು. ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಏನಪ್ಪ ಅಂದರೆ ಡಿಸ್ಕ್ರಿಪ್ಷನಲ್ಲಿರ್ತಕ್ಕಂಥ ನಮ್ಮ ಚಾನಲ್ ಲಿಂಕನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೋ ಮಚ್.